ಒಂದು ಹಳ್ಳಿಯಲ್ಲಿ ಒಬ್ಬ ಮುಗ್ಧ ಬ್ರಾಹ್ಮಣನಿದ್ದ. ಅವನು ಮಾರುಕಟ್ಟೆಗೆ ಹೋಗಿ ಒಂದು ಪುಷ್ಟಿಯಾದ ಆಡನ್ನು ಕೊಂಡುಕೊಂಡನು. ಅದನ್ನು ತನ್ನ ಭುಜದ ಮೇಲೆ ಹೊತ್ತುಕೊಂಡು ಮನೆಗೆ ಮರಳುತ್ತಿದ್ದನು. ಇದನ್ನು ನೋಡಿದ ಮೂವರು ಧೂರ್ತರು, ಮೋಸಗಾರರು ಆ ಆಡನ್ನು ಹೇಗಾದರೂ ಮಾಡಿ ತಾವೇ ಪಡೆಯಬೇಕೆಂದು ಒಂದು ಸಂಚು ಹೂಡಿದರು. ಬ್ರಾಹ್ಮಣ ದಾರಿಯಲ್ಲಿ ಹೋಗುತ್ತಿರುವಾಗ ಮೊದಲನೇ ಧೂರ್ತ ಎದುರಾಗಿ ಆಶ್ಚರ್ಯದಿಂದ ಕೇಳಿದ, ಅಲ್ಲ ಸ್ವಾಮಿ, ನೀವೇನು ಹೀಗೆ ಮಾಡುತ್ತಿದ್ದೀರಿ? ಒಬ್ಬ ಪೂಜ್ಯರಾದ ನೀವು ಈ ಕೊಳಕು ನಾಯಿಯನ್ನು ಭುಜದ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದೀರಲ್ಲ ಎಂದನು. ಬ್ರಾಹ್ಮಣನಿಗೆ ಸಿಟ್ಟು ಬಂತು. ಕಣ್ಣು ಕಾಣಿಸುವುದಿಲ್ಲವೇ? ಇದು ಆಡು, ನಾಯಿಯಲ್ಲ ಎಂದು ಬೈದು ಮುಂದೆ ಹೋದನು. ಸ್ವಲ್ಪ ದೂರ ಹೋದ ಮೇಲೆ ಎರಡನೇ ಧೂರ್ತ ಬಂದನು. ಅವನು ಅಯ್ಯೋ ಎನ್ನುತ್ತಾ, ಸ್ವಾಮಿ, ಬ್ರಾಹ್ಮಣರಾಗಿ ನೀವೇಕೆ ಹೀಗೆ ದಾರಿಯಲ್ಲಿ ಸತ್ತ ಕರುವನ್ನು ಹೊತ್ತುಕೊಂಡು ಹೋಗುತ್ತಿದ್ದೀರಿ? ಇದು ನಿಮಗೆ ಶೋಭೆ ತರುವುದಿಲ್ಲ ಎಂದನು. ಬ್ರಾಹ್ಮಣನಿಗೆ ಸ್ವಲ್ಪ ಗೊಂದಲವಾಯಿತು. ಆದರೂ ಆಡನ್ನು ಕೆಳಗಿಳಿಸಿ ನೋಡಿ ಅದು ಆಡೆ ಎಂದು ಖಚಿತಪಡಿಸಿಕೊಂಡು ಮತ್ತೆ ನಡೆಯತೊಡಗಿದನು. ಇನ್ನೇನು ಹಳ್ಳಿ ತಲುಪಬೇಕು ಅನ್ನುವಷ್ಟರಲ್ಲಿ ಮೂರನೇ ಧೂರ್ತ ಬಂದನು. ಅವನು ಅಟ್ಟಹಾಸದಿಂದ ನಕ್ಕು, ಛೀ, ಎಂತಹ ಕಾಲ ಬಂತು ನೋಡಿ, ಒಬ್ಬ ಬ್ರಾಹ್ಮಣನು ದಾರಿಯಲ್ಲಿ ಕತ್ತೆಯನ್ನು ಹೊತ್ತುಕೊಂಡು ಹೋಗುತ್ತಿದ್ದಾನಲ್ಲ ಎಂದನು. ಈಗ ಬ್ರಾಹ್ಮಣನಿಗೆ ಪೂರ್ತಿ ನಂಬಿಕೆ ಹೊರಟು ಹೋಯಿತು. ಮೂವರು ಬೇರೆ ಬೇರೆ ವ್ಯಕ್ತಿಗಳು ಇದು ಆಡಲ್ಲ ಎಂದು ಹೇಳುತ್ತಿದ್ದಾರೆ ಎಂದರೆ ಖಂಡಿತ ಇದು ಯಾವುದೋ ಭೂತ ಅಥವಾ ಮಾಯಾವಿ ಪ್ರಾಣಿ ಇರಬೇಕು ಎಂದು ಹೆದರಿ ಆಡನ್ನು ಅಲ್ಲೇ ಬಿಟ್ಟು ಪ್ರಾಣ ಉಳಿಸಿಕೊಂಡರೆ ಸಾಕು ಎಂದು ಓಡಿ ಹೋದನು. ಮೂವರು ಧೂರ್ತರು ಸುಲಭವಾಗಿ ಆಡನ್ನು ಹಿಡಿದುಕೊಂಡು ಹೋದರು. ನೀತಿ: ಸುಳ್ಳನ್ನೇ 10 ಜನ ಪದೇ ಪದೇ ಹೇಳಿದರೆ ಅದನ್ನು ನಂಬುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಇತರರು ಹೇಳುವ ಮಾತುಗಳಿಗಿಂತ ಸ್ವಂತ ಬುದ್ಧಿ ಮತ್ತು ವಿವೇಚನೆಯನ್ನು ನಂಬಬೇಕು.